ಚನ್ನರಾಯಪಟ್ಟಣ ನೂರನಕ್ಕಿ ಗೇಟ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವಸಂತರಾಣಿ ಪೋಂ ದಿನೇಶ್ ಅವಿರೋಧವಾಗಿ ಆಯ್ಕೆಗೊಂಡರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ವಸಂತರಾಣಿ ದಿನೇಶ್, ಜೆಡಿಎಸ್ ಮುಖಂಡರಾದ ಪುನರ್ವಿಕ ನವೀನ್, ಶ್ರೀನಿವಾಸಪುರ ದಿನೇಶ್, ಡೈರಿ ಮಂಜಣ್ಣ, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಸರ್ ಇಲ್ಲಿ ನೋಡಿ ಹಾಗೆ ರೀ ಕಣ್ಣು ಮುಚ್ಚಿಬಿಡಿ ಸರ್. ನೋಡಿ ಹಾಗೆ ರೀ ಈ ದಿನ ನಮ್ಮ ನೊರ್ನಕ್ಕಿ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಜೆಡಿಎಸ್ನಿಂದ ಆಯ್ಕೆಯಾದಂಥ ನಮ್ಮ ಶ್ರೀಮತಿ ನನ್ನ ಹೆಂಡತಿಯಾದಂಥ ವಸಂತರಾಣಿಯವರಿಗೆ ನಾನು ಅಭಿನಂದಿಸ್ತೀನಿ. ಅದೇ ರೀತಿ ನಮ್ಮ ಈ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಾನು ಮುಖ್ಯವಾಗಿ ಅಭಿನಂದನೆ ಸಲ್ಲಿಸಬೇಕು ನಮ್ಮ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿದ್ದೀವಿ. ಅವರು ನಮ್ಮ ಅಲ್ಪಸಂಖ್ಯಾತರಿಗೆ ಈ ದಿನ ಅಧ್ಯಕ್ಷ ಆಗಿ ಸಹಕರಿಸಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಅದೇ ರೀತಿ ನಮ್ಮ MLC ಡಾಕ್ಟರ್ ಸೂರಜಣ್ಣವರು ನಮಗೆ ತುಂಬ ಹೃದಯದ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ನಾನು ಯಾವತ್ತೂ ಸದಾ ಚಿರಋಣಿಯಾಗಿರೋಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ನೊರ್ನಕ್ಕಿ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ PDO ಮೇಡಮ್ ಅವರು ಎಲ್ಲರೂ ಸಹ ನಮಗೆ ಈ ದಿನ ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ನಮ್ಮ ಈ ಯಾವುದೇ ರೀತಿಯ ನಮ್ಮ ಪಂಚಾಯಿತಿಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಶ್ರೀಮತಿ ಅವರು ತೊಡಗಿಕೊಂಡು ಒಳ್ಳೆಯದಾಗಿ ಪಂಚಾಯತಿ ನಡೆಸಬೇಕು ಅಂತ ನಾನು ಕೇಳ್ಕೊಳ್ತಾ ಮಾತುಗಳನ್ನು ಮುಗಿಸ್ತೀನಿ. ನಾಮಪತ್ರವನ್ನು ಒಬ್ಬರು ಮಾತ್ರ ಅಂದರೆ ವಸಂತರಾಣಿ ಪೋಂ ದಿನೇಶ್ ಇವರು ಮಾತ್ರ ಸಲ್ಲಿಸಿದ್ದಾರೆ. ಈಗ 5 ನಿಮಿಷಗಳ ಕಾಲವನ್ನು ನಾಮಪತ್ರವನ್ನು ಹಿಂಪಡೆಯೋದಕ್ಕೋಸ್ಕರ ಇರಿಸಿದ್ರೆ ಅವ್ರಿಗೆ ಹಿಂಪಡೆಯೋದಕ್ಕೆ 5 ನಿಮಿಷಗಳ ಕಾಲವನ್ನು ಅವರು ನಾಮಪತ್ರವನ್ನು ಹಿಂಪಡೆದಿರೋದಿಲ್ಲ. ಕಣದಲ್ಲಿ ಇವರೊಬ್ಬರೇ ಉಳಿದಿರೋದ್ರಿಂದ ನೊರ್ನಕ್ಕಿ ಗೇಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶ್ರೀಮತಿ ವಸಂತರಾಣಿ ಪೋಂ ದಿನೇಶ್ CL ರವರು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಎಂದು ಘೋಷಿಸಿದರು. ಚುನಾವಣಾಧಿಕಾರಿಯಾಗಿ ಮಾನ್ಯ ತಹಸೀಲ್ದಾರ್ ಅವರು ನಡೆಸಿರ್ತಾರೆ. ಅವ್ರಿಗೆಲ್ಲರೂ ಪರವಾಗಿ ಅಭಿನಂದನೆ. ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ